ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 6. ದೀಪಕ್ ಕೃಷ್ಣಕುಮಾರ್ ಅವರ ಸ್ನೇಹಿತ ಗಂಗಾಧರ್ ಅವರ ಮಗ. ಬಾಲ್ಯದಿಂದಲೂ ಆದಿ ತಂದೆ ಮತ್ತು ದೀಪಕ್ ತಂದೆ ಇಬ್ಬರು ಒಳ್ಳೆ ಸ್ನೇಹಿತರು, ಒಟ್ಟಿಗೆ ಓದಿದವರು. ಅವರಿಗೆ ವಿದೇಶದಿಂದ ಜಾಬ್ ಆಫರ್ಸ್ ಬಂದು ಹೋಗುತ್ತೇನೆ ಎಂದಾಗ ಕೃಷ್ಣ ಅವರು ಒಪ್ಪಲಿಲ್ಲ. ವಿದೇಶಕ್ಕೆ ಹೋಗಿ ಬೇರೆಯವರ ಬಳಿ ಕೆಲಸ ಮಾಡುವುದು ಏಕೆ, ಇಲ್ಲೇ ಬಿಸ್ನೆಸ್ನಲ್ಲಿ ನನಗೆ ಪಾರ್ಟ್ನರ್ ಆಗಿರು, ಆಗ ನಿನ್ನ ಟ್ಯಾಲೆಂಟ್ ನಮ್ಮ ಕಂಪನಿಗೆ ಉಪಯೋಗವಾಗುತ್ತದೆ ಎಂದು ಅವರು ಅಂದರು. ಗಂಗಾಧರ್ ಅವರು ಸರಿ ಎನ್ನಲಾಗಿ ತನ್ನ ಕಂಪನಿಯಲ್ಲಿ ಕೆಲವು ಷೇರುಗಳನ್ನು ಕೊಟ್ಟು ಗಂಗಾಧರ್ ಅವರನ್ನು ತನ್ನ ಪಾರ್ಟ್ನರ್ ಮಾಡಿಕೊಂಡರು. ಕೆಲವು ಷೇರುಗಳನ್ನು ಸುಮ್ಮನೆ ಅವರ ಹೆಸರಿಗೆ ಬರೆಯುತ್ತೇನೆ ಎಂದರೂ ಕೂಡ ಗಂಗಾಧರ್ ಅವರು ಒಪ್ಪದೆ ಸ್ವಲ್ಪ ಬಂಡವಾಳ ಹೂಡಿದರು. ಬಾಲ್ಯದಿಂದಲೂ ಎರಡು ಕುಟುಂಬಗಳ ನಡುವೆ ಬರುವಿಕೆ ಹೋಗುವಿಕೆ ಚೆನ್ನಾಗಿದ್ದರಿಂದ ಆದಿ ಮತ್ತು ದೀಪಕ್ ಒಂದೇ ವಯಸ್ಸಿನವರಾಗಿದ್ದರಿಂದ ಚಿಕ್ಕಂದಿನಿಂದಲೇ ಇಬ್ಬರು ಒಳ್ಳೆ ಸ್ನೇಹಿತರಾದರು. ಇದರಿಂದ ಇಬ್ಬರ ನಡುವೆ ತುಂಬ ಸಲುಗೆಯೂ ಇತ್ತು. ಅದಕ್ಕೆ ಆದಿ ತನ್ನ ಮದುವೆ ಬಗ್ಗೆ ದೀಪಕ್ಗೆ ಹೇಳಲಿಲ್ಲ ಎಂದು ಅವನಿಗೆ ಅಷ್ಟು ಕೋಪ. ಆದಿ ದೀಪಕ್ನನ್ನು ಇನ್ನೂ ಸೀರಿಯಸ್ ಆಗಿಯೇ ನೋಡುತ್ತಿರುವುದನ್ನು ಕಂಡು ಆದಿ ಬಗ್ಗೆ ಬಾಲ್ಯದಿಂದಲೂ ತಿಳಿದಿರುವ ದೀಪಕ್ ಏನು ಮಾಡಬೇಕೆಂದು ತಿಳಿಯದೆ, ಸಾಕು ನಿಲ್ಲಿಸು, ಆ ನೋಟದಲ್ಲೇ ಸುಟ್ಟು ಬೂದಿ ಮಾಡುವ ಹಾಗಿದೆ. ನಿನಗೆ ಕೋಪ ಬಂದರೂ ನಾನೇ ತಗ್ಗಿ ಬಗ್ಗಿ ಬರಬೇಕು, ನನಗೆ ಕೋಪ ಬಂದರೂ ನಾನೇ ತಗ್ಗಿ ಬಗ್ಗಿ ಬರಬೇಕು. ಇದೇನು ನ್ಯಾಯವೋ? ನನ್ನನ್ನು ಅಮಾಯಕನನ್ನಾಗಿ ಮಾಡಿ ಬಾಲ್ಯದಿಂದಲೂ ಆಟವಾಡುತ್ತಿದ್ದೀಯಾ ಅಂದಾಗ ನನ್ನ ಭಾವಿ ಪತ್ನಿಗೆ ನೀನು ಒಬ್ಬನೇ ಅಣ್ಣ, ನನಗಿರುವ ಏಕೈಕ ಬಾಮೈದ ಅಲ್ವಾ ಎಂದು ಸುಮ್ಮನೆ ನಿನ್ನನ್ನು ಸಹಿಸಿಕೊಳ್ಳುತ್ತಿದ್ದೇನೆ ಅಂದಾಗ ಇದ್ದಕ್ಕಿದ್ದಂತೆ ನಿನ್ನ ತಂಗಿ ಫೋನ್ ಮಾಡಿ ಅಣ್ಣ ಮದುವೆ ಮಾಡಿಕೊಂಡು ಬಂದಿದ್ದಾನೆ ಎಂದಾಗ ನಾನೇನು ಕೇಳಿಸಿಕೊಂಡೆ ಎಂದು ಒಂದು ಕ್ಷಣ ನನಗೆ ಅರ್ಥವಾಗಲಿಲ್ಲ. ಮೈಂಡ್ ಫುಲ್ ಬ್ಲಾಂಕ್ ಆಗಿ ಹೋಯಿತು. ನಾಳೆ ವ್ರತವಿದೆ, ನೀನು ತಪ್ಪದೆ ಬರಬೇಕು ಎಂದು ಅವಳು ಆಹ್ವಾನಿಸುವವರೆಗೂ ನನಗೆ ವಿಷಯವೇ ಗೊತ್ತಿರಲಿಲ್ಲ. ಬಾಲ್ಯದಿಂದಲೂ ಬೆಸ್ಟ್ ಫ್ರೆಂಡ್ ಎನ್ನುತ್ತೀಯ, ಕನಿಷ್ಠ ನಿನ್ನ ಮದುವೆ ವಿಷಯವನ್ನು ನನಗೆ ಹೇಳಲಿಲ್ಲವಲ್ಲ ಎಂದು ದೀಪಕ್ ಮುನಿಸಿಕೊಳ್ಳುತ್ತಾನೆ. ಇನ್ನೂ ಏನೋ ಕೋಪದಿಂದ ಮಾತನಾಡುತ್ತಿದ್ದ ದೀಪಕ್ನನ್ನು ನೋಡಿ, ಮುಗಿಯಿತಾ ನಿನ್ನ ಪುರಾಣ ಅಥವಾ ಇನ್ನೂ ಇದೆಯಾ ಎಂದು ಆದಿ ನಿರ್ಲಕ್ಷ್ಯದಿಂದ ಕೇಳುತ್ತಾನೆ. ಅಂದರೆ ಏನು ನಿನ್ನ ಉದ್ದೇಶ? ನಾನೇನು ಕೇಳಿದರೂ ಅದಕ್ಕೆ ಕನಿಷ್ಠ ಉತ್ತರ ಕೂಡ ಹೇಳಲ್ವಾ? ಯಾವಾಗಲೂ ನಿನ್ನ ಮಾತನ್ನೇ ನಾನು ಕೇಳಬೇಕಾ? ಕನಿಷ್ಠ ನಮಗೆ ನಿನ್ನ ಮೇಲೆ ಮುನಿಸಿಕೊಳ್ಳುವ ಹಕ್ಕನ್ನು ಕೂಡ ಕೊಡಲ್ವಾ? ನೀನು ನಿನ್ನ ಮದುವೆಗೆ ಕರೆಯದಿದ್ದರೂ ನಿನ್ನ ತಂಗಿ ಕರೆದಳಲ್ಲ ಎಂದು ನನ್ನ ಮನಸ್ಸಿಗೆ ಸಮಾಧಾನ ಹೇಳಿಕೊಂಡು ಏನನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಆ ದಿನ ನಾನು ಬಂದರೆ ನೀನು ಏನು ಮಾಡಿದೆ? ನಿನ್ನ ಮೇಲೆ ಮುನಿಸಿಕೊಳ್ಳಬೇಕಾದ ನಾನೇ ನಿನ್ನನ್ನು ಮೊದಲೇ ಮಾತನಾಡಿಸಿ ನನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊ ಎಂದರೆ ನೀನು ಮಾತ್ರ ನಿನ್ನ ಆಸ್ತಿ ಪೂರ್ತಿ ಬರೆದುಕೊಡು ಎಂದು ಕೇಳಿದವನಂತೆ ಒಂದು ಲುಕ್ ಕೊಟ್ಟೆ. ನನ್ನ ತಂಗಿಯನ್ನು ಅಂದರೆ ನಿನ್ನ ಹೆಂಡತಿಯನ್ನು ಕನಿಷ್ಠ ನನಗೆ ಪರಿಚಯವಾದರೂ ಮಾಡಿಸಿದೆಯಾ? ಇದೇನಾ ನೀನು ನನಗೆ ಕೊಡುವ ಬೆಲೆ ಎಂದು ನಿಲ್ಲಿಸದೆ ಕೂಗಾಡುತ್ತಿರುವುದರಿಂದ ಆಯಾಸವಾಗಿ ಅಲ್ಲಿ ಆದಿ ಟೇಬಲ್ ಮೇಲೆ ಎದುರಿಗಿದ್ದ ನೀರಿನ ಬಾಟಲ್ ತೆಗೆದು ಗಟಗಟ ಅಂತ ಕುಡಿಯುತ್ತಾನೆ. ಆದರೂ ಕೂಡ ಇನ್ನೂ ಏನೂ ಮಾತನಾಡದೆ ಆದಿ ದೀಪಕ್ ಕಡೆ ಸೀರಿಯಸ್ ಆಗಿಯೇ ನೋಡುತ್ತಿರುವುದರಿಂದ ನಾನು ಮುನಿಸಿಕೊಂಡರೆ ಇವನು ಸಮಾಧಾನ ಮಾಡುತ್ತಾನೆ ಎಂದು ಅಂದುಕೊಳ್ಳುವುದು ನನ್ನ ಬುದ್ಧಿಹೀನತೆ. ಆದರೂ ಇವನ ಬಗ್ಗೆ ಚಿಕ್ಕಂದಿನಿಂದ ತಿಳಿದು ಇವನು ನನಗೆ ಕನಿಷ್ಠ ಸಾರಿಯಾದರೂ ಹೇಳ್ತಾನೆ ಎಂದು ಹೇಗೆ ಆಲೋಚಿಸಿದೆ? ಹಾಗೆ ಆಲೋಚಿಸಿದ್ದಕ್ಕೆ ನನ್ನನ್ನು ನಾನೇ ಅಂದುಕೊಳ್ಳಬೇಕು. ನಾನು ಇಷ್ಟೆಲ್ಲ ಗಂಟಲು ಹರಿಯುವಂತೆ ಕಿರುಚುತ್ತಿದ್ದರೂ ಇವನಿಗೆ ಮಾತ್ರ ಇರುವೆ ಕಚ್ಚಿದ ಹಾಗೆಯೂ ಇಲ್ಲ. ಕನಿಷ್ಠ ಆ ನೋಟ ಕೂಡ ಬದಲಾಗಲಿಲ್ಲ ಎಂದುಕೊಂಡು ಇವನು ಬದಲಾಗಲ್ಲ. ಎದುರಿನವರನ್ನು ಆ ನೋಟದಿಂದಲೇ ಹೆದರಿಸಿ ಬದುಕುತ್ತಿರುತ್ತಾನೆ. ಎದುರಿನವರನ್ನು ಹೇಗೆ ಕಂಟ್ರೋಲ್ ಮಾಡಬೇಕೆಂದು ಇವನಿಗೆ ಚೆನ್ನಾಗಿ ಗೊತ್ತು ಎಂದುಕೊಂಡು ಸರಿ ಬಿಡು ಮಾರಾಯ, ಇನ್ನೂ ಮುನಿಸಿಕೊಳ್ಳಲ್ಲ. ಆದರೆ ಈಗ ಆ ನೋಟಕ್ಕೆ ಅರ್ಥ ಏನು ಹೇಳು ಎನ್ನಲಾಗಿ
ಏನಿಲ್ಲ, ಇಷ್ಟೊಂದು ಬಾರಿ ಡೈಲಾಗ್ಗಳು ಈಗ ಯಾಕೆ ಹೊಡೆದೆ ಎಂದಾಗ, ಛೆ, ಈಗ ತಾನೇ ಅಲ್ವೇನೋ, ಯಾಕೆ ಅಂತ ಗಂಟಲು ಹರಿಯುವಂತೆ ಕಿರುಚಿ ಹೇಳಿದೆ. ಆದರೂ ಅರ್ಥವಾಗಲಿಲ್ವಾ? ಯಾಕೆ ಅರ್ಥವಾಗಲಿಲ್ಲ? ಚೆನ್ನಾಗಿ ಅರ್ಥವಾಯಿತು ಅಂದ. ಏನಂತ ಅಂದಾಗ, ನಿನಗೆ ಬಾಯಿ ಹೆಚ್ಚಾಗಿದೆ ಅಂತ, ಅದನ್ನು ತಗ್ಗಿಸಬೇಕು ಅಂತ ಎಂದು ಆದಿ ಎನ್ನಲಾಗಿ, ಛೆ, ಇವನ ಮೇಲೆ ಸರಿಯಾಗಿ ಅಸಮಾಧಾನ ಕೂಡ ತೋರಿಸಲು ಬಿಡುವುದಿಲ್ಲ. ಯಾವಾಗ ನೋಡಿದರೂ ನನ್ನ ತಪ್ಪು ಏನೂ ಇಲ್ಲ ಎನ್ನುವಂತೆ ಮಾತನಾಡುತ್ತಾನೆ. ಆದರೂ ಕೂಡ ಏನೂ ಮಾಡಲಾರೆ. ಇವನ ಸ್ನೇಹವನ್ನು ಕಳೆದುಕೊಳ್ಳಲಾರೆ. ಇವನು ನನ್ನ ವೀಕ್ನೆಸ್ ಆಗಿಬಿಟ್ಟಿದ್ದಾನೆ. ಅದಕ್ಕೆ ನನ್ನೊಂದಿಗೆ ಹೀಗೆ ಆಟವಾಡುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಾ ಫೈಲ್ಸ್ ಮೇಲೆ ಆದಿಯ ಸಹಿ ತೆಗೆದುಕೊಳ್ಳುತ್ತಾನೆ. ತನ್ನ ಕೆಲಸ ಮುಗಿದರೂ ಕೂಡ ಇನ್ನೂ ಕದಲದೆ ಅಲ್ಲೇ ಇದ್ದ ದೀಪಕ್ನನ್ನು ನೋಡಿ, ಏನು ಕದಲದೆ ಇನ್ನೂ ಇಲ್ಲೇ ಕೂತಿದ್ದೀಯಾ? ನಾನೇನು ಈಗ ಇಲ್ಲಿ ಊಟ ಹಾಕಿಸ್ತಿದ್ದೀನಾ ಎನ್ನಲಾಗಿ, ಹೋಗ್ತಿದ್ದೀವಪ್ಪ, ಇರಪ್ಪ ಎಂದು ಆದಿ ಕಡೆ ಕೋಪದಿಂದ ನೋಡಿ ಅಲ್ಲಿಂದ ಹೋಗುತ್ತಾನೆ ದೀಪಕ್. ಸಂಜೆಯಾಗುತ್ತಿದ್ದರೂ ಆದಿ ಇನ್ನೂ ಮನೆಗೆ ಬಾರದಿದ್ದಾಗ ಅರುಂಧತಿಯವರು ಮತ್ತೊಮ್ಮೆ ಆದಿಗೆ ಫೋನ್ ಮಾಡುತ್ತಾರೆ. ಆದಿ ಲಿಫ್ಟ್ ಮಾಡಿದಾಗ, ಏನು ಕಂದ, ಇನ್ನೂ ಮನೆಗೆ ಬಂದಿಲ್ಲ? ಇವತ್ತು ಬೇಗ ಬಾ ಎಂದು ಹೇಳಿದ್ದೆನಲ್ಲ, ಸರಿ ಎಂದು ಕೂಡ ಅಂದೆ ಅಲ್ವಾ ಎನ್ನಲಾಗಿ, ಬೆಳಿಗ್ಗೆಯಿಂದ 50 ಲಕ್ಷ ಕ್ಯಾಶ್ ಗ್ರಾನಿ ಏನು ಮಾಡಿದರೋ, ಏನಾದರೂ ಪ್ರಾಬ್ಲಮ್ ಇದೆಯಾ ಎಂಬ ಟೆನ್ಷನ್ನಲ್ಲಿ ಬಿದ್ದು ಅಸಲಿಗೆ ಮನೆಗೆ ಬೇಗ ಬರುತ್ತೇನೆ ಎಂದ ವಿಷಯವನ್ನೇ ಮರೆತು ಹೋಗುತ್ತಾನೆ. ಈಗ ತನ್ನ ಅಜ್ಜಿ ಫೋನ್ ಮಾಡಲಾಗಿ, ಕೆಲಸದಲ್ಲಿ ಬಿದ್ದು ಮರೆತು ಹೋದೆ ಗ್ರ್ಯಾನಿ, ಬರುತ್ತಿದ್ದೇನೆ ಎಂದು ಸಿಸ್ಟಮ್ ಶಟ್ ಡೌನ್ ಮಾಡಿ ಇನ್ನೂ ಮನೆಗೆ ಹೋಗಲು ಹೊರಡುತ್ತಾನೆ. ಕೆಳಗೆ ಸೆಲ್ಲಾರ್ಗೆ ಬರಲಾಗಿ ದೀಪಕ್ ಎದುರಾಗುತ್ತಾನೆ ಆದಿಗೆ. ಏನು ಬಾವ, ಇಷ್ಟು ಅವಸರವಾಗಿ ಎಲ್ಲಿಗೆ ಎನ್ನಲಾಗಿ, ಮನೆಗೆ ಹೋಗುತ್ತಿದ್ದೇನೆ, ಗ್ರ್ಯಾನಿ ಫೋನ್ ಮಾಡಿ ಬರಲು ಹೇಳಿದರು ಎನ್ನಲಾಗಿ, ನನ್ನ ಕಾರ್ ಟೈರ್ ಪಂಚರ್ ಆಗಿದೆ ಕಣೋ, ನನಗೂ ಲಿಫ್ಟ್ ಕೊಡು ಎನ್ನುತ್ತಾನೆ ದೀಪಕ್. ಸರಿ ಬಾ ಎಂದು ಡೋರ್ ಓಪನ್ ಮಾಡುತ್ತಾನೆ ಆದಿ. ಕಾರ್ ಸ್ಟಾರ್ಟ್ ಮಾಡಿದ ಮೇಲೆ ನನ್ನನ್ನು ಕಲ್ಪ ಅವರ ಕಾಲೇಜ್ ಹತ್ತಿರ ಇಳಿಸು, ನನಗೆ ಕೆಲಸ ಇದೆ ಎನ್ನಲಾಗಿ, ಅಲ್ಲಿಗೆ ಏಕೆ ಎಂದು ಒಂದು ಲುಕ್ ಕೊಡುತ್ತಾನೆ ಆದಿ. ಲೇ, ಹಾಗೆ ನೋಡಬೇಡ, ಅವಳಿಗೆ ಪ್ರಾಜೆಕ್ಟ್ ವರ್ಕ್ಗೋಸ್ಕರ ಏನೋ ಕೊಂಡುಕೊಳ್ಳಬೇಕಂತೆ, ಅದಕ್ಕೋಸ್ಕರ ನನ್ನನ್ನು ಜೊತೆಗೆ ಬಾ ಎಂದಳು ಅಷ್ಟೆ. ನಾನು ನಿನ್ನ ತಂಗಿಯನ್ನು ಎಲ್ಲಿಗೂ ಕರೆದುಕೊಂಡು ಹೋಗುತ್ತಿಲ್ಲ. ನೀನೇನು ಊಹಿಸಿಕೊಂಡು ಈಗ ನಿನ್ನಲ್ಲಿರುವ ಅಣ್ಣ ಸಡನ್ನಾಗಿ ಎಚ್ಚರಗೊಂಡು ನನ್ನನ್ನು ಬಾರಿಸಲು ಬರಬೇಡ ಎನ್ನಲಾಗಿ ಒಂದು ಸೀರಿಯಸ್ ಲುಕ್ ಕೊಡುತ್ತಾನೆ ಆದಿ. ಆದರೂ ನಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದು 2 ಮನೆಗಳಲ್ಲಿ ಒಪ್ಪಿಕೊಂಡಿದ್ದಾರೆ ಅಲ್ವಾ? ಆದರೂ ನಿನ್ನ ತಂಗಿಯನ್ನು ನನ್ನೊಂದಿಗೆ ಕಳುಹಿಸಲು ನಿನಗೇನು ನೋವು ಎನ್ನುತ್ತಾನೆ. ಇಬ್ಬರಿಗೂ ಮದುವೆ ಆಗುವವರೆಗೂ ಎಲ್ಲಾದರೂ ಪ್ರತ್ಯೇಕವಾಗಿ ತಿರುಗಿದರೆ ಕಾಲು ಮುರಿಯುತ್ತೇವೆ ಎಂದು ಹೇಳುತ್ತಾನೆ ಆದಿ. ಗೊತ್ತು ಬಿಡು ನಿನ್ನ ಸಂಗತಿ, ಅದಕ್ಕೆ ಅಲ್ವಾ ಲಿಮಿಟ್ಸ್ನಲ್ಲೇ ಇದ್ದೀನಿ. ಯಾವಾಗಲಾದರೂ ಎಲ್ಲಿಗಾದರೂ ಹಾಗೆ ಲಾಂಗ್ ಡ್ರೈವ್ ಹೋಗಿ ಬರೋಣ. ಭಾವಿ ಪತಿ ಪತ್ನಿಯರಲ್ವಾ ಎಂದು ಕೇಳಿದರೂ ಕೂಡ ನಮ್ಮ ಅಣ್ಣನಿಗೆ ಗೊತ್ತಾದರೆ ಕೊಂದು ಬಿಡ್ತಾನೆ ಎನ್ನುತ್ತಾಳೆ. ಮದುವೆ ಆಗದೆ ಎಲ್ಲಿಗೂ ಬರಲ್ಲ ಎನ್ನುತ್ತಾಳೆ. ಕನಿಷ್ಠ ಡೇಟ್ಗೆ ಬಾ ಅಂದರೂ ಕೂಡ ಬರಲ್ಲ. ಅಸಲು ಸ್ವಲ್ಪ ಕೂಡ ರೊಮ್ಯಾಂಟಿಕ್ ಸೆನ್ಸ್ ಇಲ್ಲ ನಿನ್ನ ತಂಗಿಯಲ್ಲಿ ಎಂದು ತಾನೇನು ಅಂದೆ ಎಂದು ನೆನಪಾಗಿ ನಾಲಿಗೆ ಕಚ್ಚಿಕೊಳ್ಳುತ್ತಾನೆ ಆದಿ. ದೀಪಕ್ ಕಡೆ ತಿರುಗಿ, ನಿನ್ನ ಹತ್ತಿರ ಈ ವೇಷಗಳು ಕೂಡ ಇವೆಯಾ? ಅವಳನ್ನು ಇಬ್ಬಂದಿ ಪಡಿಸಿದರೆ ಚರ್ಮ ಸುಲಿತೀನಿ, ಎಚ್ಚರ ಎನ್ನುವಂತೆ ನೋಡುತ್ತಾನೆ. ನಿನಗೊಂದು ದೊಡ್ಡ ನಮಸ್ಕಾರ. ಏನೋ ನನ್ನ ಕಾರ್ ಟೈರ್ ಪಂಚರ್ ಆಗಿ ನನ್ನ ಕರ್ಮ ನಿನ್ನ ಕಾರ್ ಹತ್ತಿದ್ದೇ ಅಲ್ಲದೆ ನಿನ್ನ ಬಗ್ಗೆ ಗೊತ್ತಿದ್ದರೂ ಬಾಯಿ ಜಾರಿ ಏನೋ ಹೇಳಿದೆ. ಆ ಮಾತ್ರಕ್ಕೆ ನನ್ನನ್ನು ಹಾಗೆ ನೋಡಬೇಡ. ಆದರೂ ನಿನ್ನ ತಂಗಿ ಯಾರೋ ಅಲ್ಲ, ನನಗೆ ಭಾವಿ ಹೆಂಡತಿ, ಅದು ಕೂಡ ಸ್ವಲ್ಪ ನೆನಪಿಟ್ಟುಕೋ ಎಂದು ಹೇಳುತ್ತಾನೆ ದೀಪಕ್. ಇನ್ನೂ ನಿಮ್ಮಿಬ್ಬರಿಗೂ ಮದುವೆ ಆಗಿಲ್ವಲ್ಲ, ಅಲ್ಲಿಯವರೆಗೂ ಏನಾದರೂ ಹುಚ್ಚು ವೇಷ ಹಾಕಿದೆ ಅಂದರೆ ಚರ್ಮ ಸುಲಿತೀನಿ ಅಂತಾನೆ. ಆದರೂ ನಿನ್ನ ತಂಗಿ ನಿನಗೆ ಅಷ್ಟು ಚಾನ್ಸ್ ಕೊಡಲ್ಲ ಬಿಡು. ಅಂತಹದ್ದು ಏನೇ ಇದ್ದರೂ ಅವಳೇ ಪೂರ್ತಿ ಮಾಡುತ್ತಾಳೆ. ಆದರೂ ನಿನ್ನ ತಂಗಿ ಏನು ನನ್ನ ತಂಗಿಯ ತರಹ ಅಮಾಯಕೆ ಅಲ್ಲ, ದೊಡ್ಡ ಬೆಂಕಿ. ಏನೋ ನಿನ್ನ ಹತ್ತಿರ ಬೆಕ್ಕಿನ ತರಹ ಇರುತ್ತಾಳೆ. ಕಾಲೇಜಿನಲ್ಲಿ ಯಾರನ್ನಾದರೂ ಕೇಳು, ಅವಳ ರೌಡಿಸಂ ಬಗ್ಗೆ ಹೇಳ್ತಾರೆ.
ಏನಾದರೂ ಅಂದರೆ ನಿನ್ನ ಹೆಸರು ಕೂಡ ಹೇಳಿ ಅವರನ್ನು ಬೆದರಿಸುತ್ತಾಳೆ ಅಂದುಕೊಂಡು. ಆದರೂ ಇವನೊಂದಿಗೆ ಏನು ಮಾತನಾಡಿದರೂ ಜಗಳವೇ. ಕಲ್ಪ ಅಂದರೆ ಇಷ್ಟವಿಲ್ಲದವನಂತೆ ಇರುತ್ತಾನೆ. ಅವಳ ವಿಷಯದಲ್ಲಿ ನಾನು ತಲೆ ಹಾಕಲ್ಲ, ನನಗೇನು ಸಂಬಂಧವಿಲ್ಲ ಅನ್ನೋ ಥರ ಇರುತ್ತಾನೆ. ಆದರೆ ಏನಾದರೂ ಸ್ವಲ್ಪ ತೊಂದರೆ ಬಂದರೆ ಮಾತ್ರ ಅವರ ಚರ್ಮ ಸುಳಿತಾನೆ. ಇದೆಂಥ ಪ್ರೀತಿಯೋ ಏನೋ ಈ ಅಣ್ಣ ತಂಗಿಯರ ಮಧ್ಯೆ ನಾನೇನಾಗ್ತೀನೋ ಮುಂದೆ ಮುಂದೆ ಎಂದು ಅಂದುಕೊಳ್ಳುವಷ್ಟರಲ್ಲಿ ಸಡನ್ನಾಗಿ ಕಾರ್ ಬ್ರೇಕ್ ಹಾಕುತ್ತಾನೆ ಆದಿ. ಏನಾಯಿತು, ಯಾಕೆ ನಿಲ್ಲಿಸಿದೆ ಎನ್ನಲಾಗಿ ಅತ್ತ ನೋಡು ಎಂದು ದೀಪಕ್ ಮುಖ ಪಕ್ಕಕ್ಕೆ ತಿರುಗಿಸುವಷ್ಟರಲ್ಲಿ ಕಾಲೇಜ್ ಕಾಣಿಸುತ್ತದೆ. ಓಹ್ ಬಂದ್ವಿ ಅಲ್ವಾ ಎಂದು ಕಾರ್ ಇಳಿಯುವಾಗ, ಜಾಸ್ತಿ ಲೇಟ್ ಮಾಡಬೇಡ, ಅವಳನ್ನು ಮನೆಗೆ ಹುಷಾರಾಗಿ ಕರೆದುಕೊಂಡು ಬಾ ಎಂದು ಹೇಳಿ ಅಲ್ಲಿಂದ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋಗುತ್ತಾನೆ ಆದಿ. ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗುತ್ತಾನೆ. ಕಾರ್ ಇಳಿದು ಒಳಗೆ ಹೋಗಲಾಗಿ ಮನೆಯಲ್ಲೆಲ್ಲ ಗಡಿಬಿಡಿ ಕಾಣಿಸುತ್ತದೆ. ಡೆಕೋರೇಷನ್ ನಂತರ ಇನ್ನೂ ಉಳಿದ ಕೆಲವು ಹೂವಿನ ಬುಟ್ಟಿಗಳು, ಇನ್ನಷ್ಟು ಡೆಕೋರೇಷನ್ ಐಟಮ್ಸ್ ಎಲ್ಲ ಅಲ್ಲೇ ಇರುತ್ತವೆ. ತಾನು ಹೋಗುವಾಗಲೂ ಹಾಗೆಯೇ ಇತ್ತು. ಆದರೆ ವರ್ಕ್ ಪ್ರೆಷರ್ ಮೇಲೆ ಆದಿ ತಲೆ ಕೆಡಿಸಿಕೊಳ್ಳದೆ ಆಫೀಸ್ಗೆ ಹೋಗಿದ್ದ. ಯಾವುದೋ ಕಾರ್ಯಕ್ರಮ ಎಂದು ಹೇಳಿದ್ದರಲ್ಲ, ಅದಕ್ಕಾಗಿ ಡೆಕೋರೇಟ್ ಮಾಡುತ್ತಿದ್ದಾರೆ ಅನ್ನಿಸುತ್ತೆ. ಆದರೂ ಯಾಕೆ ಏನು ಎಂದು ಕೇಳುವುದು ಯಾಕೆ ಬಿಡು. ನಂತರ ಗ್ರಾನಿ ಹೇಗಿದ್ದರೂ ಹೇಳುತ್ತಾರೆ ಅಲ್ವಾ ಎಂದು ಡೈರೆಕ್ಟಾಗಿ ತನ್ನ ಅಜ್ಜಿ ಹತ್ತಿರ ಹೋಗಿ, ಏನು ಗ್ರಾನಿ ನನ್ನನ್ನು ಬೇಗ ಬಾ ಎಂದೆ, ನಾನು ಮರೆತು ಹೋದರೆ ಫೋನ್ ಮಾಡಿ ಕರೆಸಿಕೊಂಡೆ ಯಾಕೆ ಎನ್ನಲಾಗಿ, ಆಮೇಲೆ ಹೇಳ್ತೀನಿ, ಮೊದಲು ಹೋಗಿ ಫ್ರೆಶ್ ಆಗು ಎನ್ನಲಾಗಿ ಮೇಲೆ ಇರುವ ತನ್ನ ರೂಮ್ಗೆ ಹೋಗಲು ಮೆಟ್ಟಿಲುಗಳ ಹತ್ತಿರ ಹೋಗುತ್ತಾನೆ. ಆದಿ ಮೇಲಕ್ಕೆ ಹೋಗಲು ಮೆಟ್ಟಿಲುಗಳ ಕಡೆ ಹೋಗುವುದನ್ನು ಗಮನಿಸಿದ ಅರುಂಧತಿ ಅವರು ಆದಿಯನ್ನು ಕರೆದು, ಕೆಳಗಿನ ರೂಮ್ನಲ್ಲೇ ಫ್ರೆಶ್ ಆಗು ಕಂದ, ಮೇಲಕ್ಕೆ ಆಮೇಲೆ ಹೋಗುವೆಯಂತೆ ಎಂದು ಆದಿಯನ್ನು ಮೇಲೆ ಹೋಗದಂತೆ ತಡೆದು ಕೆಳಗಿನ ರೂಮ್ಗೆ ಕಳುಹಿಸುತ್ತಾರೆ. ಅರುಂಧತಿ ಅವರು ಏಕೆ ಹೋಗಬೇಡ ಅಂದರು ಎಂದು ಸ್ವಲ್ಪ ಅನುಮಾನವಿದ್ದರೂ, ಗ್ರಾನಿ ಏಕೆ ಹೇಳಿದರೋ ಬಿಡು ಎಂದು ಲೈಟಾಗಿ ತಗೊಂಡು ಕೆಳಗಿನ ರೂಮ್ಗೆ ಹೋಗುತ್ತಾನೆ. ನಂತರ ಸ್ನಾನ ಮಾಡಿ ಹೊರಗೆ ಬರುವಷ್ಟರಲ್ಲಿ ಬೆಡ್ ಮೇಲೆ ರೇಷ್ಮೆ ಪಂಚೆ ಮತ್ತು ಶರ್ಟ್ ಇರುತ್ತವೆ. ಏನಿದು, ನಾನು ಯಾವಾಗಲೂ ನೈಟ್ ಡ್ರೆಸ್ ಹಾಕಿಕೊಳ್ಳುತ್ತೇನಲ್ಲ, ಈ ಬಟ್ಟೆಗಳು ಯಾರು ಇಟ್ಟರು ಎಂದು ಯೋಚಿಸುತ್ತಿರುವಾಗಲೇ ಸೀತಮ್ಮ ಬಂದು, ಚಿಕ್ಕೇಜ್ಮನ್ರೆ, ದೊಡ್ಡಮ್ಮನವರು ಇದನ್ನೇ ಹಾಕಿಕೊಳ್ಳಲು ಹೇಳಿದ್ದಾರೆ ಎಂದು ಹೇಳುತ್ತಾಳೆ. ಸರಿ ಬಿಡು, ಯಾಕೋ ಏನೋ ಅಂದುಕೊಂಡು ರೇಷ್ಮೆ ಪಂಚೆ ಉಟ್ಟು ಶರ್ಟ್ ಹಾಕಿಕೊಂಡು ಆದಿ ರೆಡಿಯಾಗುತ್ತಾನೆ. ಯಾವುದೇ ಡ್ರೆಸ್ನಲ್ಲಿದ್ದರೂ ಆದಿ ಅಂದಕ್ಕೆ ಸಾಟಿಯಿಲ್ಲ, ಅಷ್ಟು ಹ್ಯಾಂಡ್ಸಮ್ ಆಗಿ ಕಾಣುತ್ತಾನೆ. ನಂತರ ಹೊರಗೆ ಬರುತ್ತಾನೆ. ಅರುಂಧತಿ ಅವರು ಆದಿಯೊಂದಿಗೆ, ಮೊದಲು ಊಟ ಮಾಡು ಆದಿ, ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಎಂದು ಹೇಳಿದ್ದರಿಂದ ಸರಿ ಎಂದು ಡೈನಿಂಗ್ ಟೇಬಲ್ ಹತ್ತಿರ ಹೋಗುತ್ತಾನೆ. ಸೀತಮ್ಮ ಆದಿಗೆ ಊಟ ಬಡಿಸು ಎಂದು ಹೇಳಿದ ತಕ್ಷಣ ಸೀತಮ್ಮ ಊಟ ಬಡಿಸುತ್ತಾಳೆ. ಊಟ ಮಾಡುತ್ತಲೇ, ಗ್ರಾನಿ ನನ್ನೊಂದಿಗೆ ಏನೋ ಮಾತನಾಡಬೇಕು ಎಂದರು, ಅದು ಯಾವುದರ ಬಗ್ಗೆ ಇರಬಹುದು, ಒಂದು ವೇಳೆ ಆ 50 ಲಕ್ಷಗಳ ಬಗ್ಗೆ ಏನು ಮಾಡಿದರೋ ನಮಗೆ ಹೇಳುತ್ತಾರಾ ಎಂದು ಆದಿ ಅಂದುಕೊಳ್ಳುತ್ತಾನೆ. ಊಟ ಮಾಡಿದ ನಂತರ ಮತ್ತೆ ರೂಮ್ಗೆ ಹೋಗುತ್ತಾನೆ. ಅರುಂಧತಿ ಅವರು ಕೂಡ ಆದಿಯೊಂದಿಗೆ ಮಾತನಾಡಲು ಅವನ ಹಿಂದೆಯೇ ರೂಮ್ಗೆ ಬರುತ್ತಾರೆ. ಅವರನ್ನು ನೋಡಿ, ಏನು ಗ್ರಾನಿ ನನ್ನೊಂದಿಗೆ ಏನೋ ಮಾತನಾಡಬೇಕು ಎಂದಿದ್ದೀರಲ್ಲ ಎನ್ನಲಾಗಿ, ಹೀಗೆ ಬಾ ಆದಿ, ಇಲ್ಲಿ ಕುಳಿತುಕೋ ಎಂದು ಅವನನ್ನು ಕೂರಿಸಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಬಿಟ್ಟು, ನಿನಗೆ ಈ ಮದುವೆ ಇಷ್ಟವಿಲ್ಲ ಎಂದು ನನಗೆ ಗೊತ್ತು ಆದಿ ಎನ್ನಲಾಗಿ, ಈಗ ತನ್ನ ಮದುವೆಯ ಬಗ್ಗೆ ಏಕೆ ಮಾತನಾಡುತ್ತಿದ್ದಾರೋ ಆದಿಗೆ ಅರ್ಥವಾಗುತ್ತಿಲ್ಲ. ಅದರಿಂದ ಎದುರಿಗಿದ್ದ ಅಜ್ಜಿಯ ಕಡೆ ನೇರವಾಗಿ ನೋಡುತ್ತಾ, ಆ ವಿಷಯದ ಬಗ್ಗೆ ಆದರೆ ನನ್ನೊಂದಿಗೆ ಮಾತನಾಡಬೇಡಿ ಗ್ರಾನಿ ಎಂದು ತಕ್ಷಣ ಅಲ್ಲಿಂದ ಎದ್ದು ಹೋಗಲು ನೋಡುತ್ತಾನೆ. ಆದರೆ ಅರುಂಧತಿ ಅವರು ಆದಿಯನ್ನು ಹೋಗಲು ಬಿಡದೆ ಅವನ ಭುಜಗಳನ್ನು ಹಿಡಿದು ಮತ್ತೆ ಕೂರಿಸಿ ಅವನ ಕೆನ್ನೆಯ ಮೇಲೆ ಕೈಯಿಟ್ಟು ಸವರುತ್ತಾ ಅವನ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಾ, ಮೊದಲು ನಾನೇನು ಹೇಳುತ್ತಿದ್ದೇನೆ ಎಂದು ಶಾಂತವಾಗಿ ಕೇಳು ಆದಿ ಎಂದು ಪ್ರೀತಿಯಿಂದ ಹೇಳಿದಾಗ, ಅವರ ಮಾತನ್ನು ತಳ್ಳಿ ಹಾಕಲಾಗದೆ ಅಸಹನೆಯಿಂದ ಅಲ್ಲೇ ಕುಳಿತುಕೊಳ್ಳುತ್ತಾನೆ. ನನ್ನ ಮೇಲಿರುವ ಪ್ರೀತಿಗೆ ನನ್ನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದೆ ನನ್ನ ಇಷ್ಟದಂತೆ ಆ ಹುಡುಗಿಯನ್ನು ಮದುವೆಯಾದೆ.
ಎಂದು ನನಗೆ ಗೊತ್ತು ಎನ್ನುತ್ತಾರೆ. ತನ್ನ ಅಜ್ಜಿ ಈ ಮದುವೆ ನಡೆಸಲು ತನ್ನನ್ನು ಎಷ್ಟರ ಮಟ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದರು ಎಂಬುದು ಆದಿಗೆ ನೆನಪಾಗುತ್ತದೆ. ಆದ್ದರಿಂದ ಒಮ್ಮೆಲೆ ಮತ್ತೆ ಕೋಪಗೊಂಡು ಮತ್ತೆ ತನ್ನ ಅಜ್ಜಿಯ ಕಡೆ ನೋಡುತ್ತಾನೆ. ಬದಲಾಗುತ್ತಿರುವ ಆದಿ ಮುಖಭಾವಗಳನ್ನು ನೋಡುತ್ತಾ ಅವನು ಏನು ಯೋಚಿಸುತ್ತಿದ್ದಾನೋ ಗಮನಿಸುತ್ತಾ, ಆ ಹುಡುಗಿ ತುಂಬ ಒಳ್ಳೆಯವಳು ಆದಿ, ತುಂಬ ಮುಗ್ಧೆ. ನೋಡಿದ ತಕ್ಷಣ ನನಗೆ ತುಂಬ ಇಷ್ಟವಾಯಿತು. ಆ ಹುಡುಗಿಯಲ್ಲಿ ನನಗೆ ರಂಜನಿಯಲ್ಲಿರುವ ಸದ್ಗುಣಗಳೆಲ್ಲವೂ ಕಂಡವು ಎನ್ನಲಾಗಿ ತನ್ನ ತಾಯಿಯ ಹೆಸರು ಕೇಳಿಸಿದ ಕೂಡಲೇ ಮೌನವಾಗಿ ತನ್ನ ಅಜ್ಜಿಯ ಕಡೆ ನೋಡುತ್ತಾನೆ ಆದಿ. ಹೌದು ಆದಿ, ಅವಳು ನನಗೆ ರಂಜನಿಯ ಮತ್ತೊಂದು ರೂಪದಂತೆ ಕಂಡಳು. ನಿಮ್ಮ ಅಮ್ಮ ಇದ್ದಾಗ ಈ ಮನೆ ಯಾವಾಗಲೂ ಎಲ್ಲರ ನಗುವಿನಿಂದ ಕಳಕಳಿಸುತ್ತಿತ್ತು. ಯಾವಾಗಲೂ ಎಲ್ಲರ ಯೋಗಕ್ಷೇಮವನ್ನು ಅವಳೇ ಹತ್ತಿರವಿದ್ದು ನೋಡಿಕೊಳ್ಳುತ್ತಿದ್ದಳು. ಅವಳ ಜೊತೆಗೆ ಈ ಮನೆಯ ಸಂತೋಷಗಳನ್ನು ತೆಗೆದುಕೊಂಡು ಹೋದಳು ಎಂದು ಕಣ್ಣಲ್ಲಿ ಬಂದ ನೀರನ್ನು ಆದಿ ನೋಡದ ಹಾಗೆ ತನ್ನ ಸೀರೆ ಸೆರಗಿನಿಂದ ಒರೆಸಿಕೊಳ್ಳುತ್ತಾ, ಈಗ ಏನೋ ಎಲ್ಲರೂ ಕೂಡ ಇದ್ದೀವಿ ಅಷ್ಟೆ. ಅದಕ್ಕೆ ನನಗೆ ಗಾನವಿಯನ್ನು ನೋಡಿದ ತಕ್ಷಣ ಮತ್ತೊಬ್ಬ ರಂಜನಿಯಂತೆ ಕಂಡು ಈ ಮನೆ ಮತ್ತೆ ನಗುವಿನಿಂದ ಕಳಕಳಿಸಬೇಕೆಂದು ನನ್ನ ಸ್ವಾರ್ಥದಿಂದ ನಾನೇ ಹೋಗಿ ಅವಳ ಮನೆಯವರೊಂದಿಗೆ ಈ ಸಂಬಂಧ ಮಾತನಾಡಿದೆ. ನೀನು ಒಪ್ಪದಿದ್ದರೂ ಅವಳೇ ನಿನಗೆ ಸರಿಯಾದ ಜೋಡಿ ಎಂದು ಅನ್ನಿಸಿ ನಿನಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಮದುವೆ ಮಾಡಿಸಿದೆನು ಎನ್ನಲಾಗಿ ಆದಿ ಅಸಹನೆಯಿಂದ, ಈಗ ಅವಳ ಬಗ್ಗೆ ಇಷ್ಟೊಂದು ವಿಷಯಗಳನ್ನು ನನಗೇಕೆ ಹೇಳುತ್ತಿದ್ದೀರಿ ಗ್ರ್ಯಾನಿ ಎಂದು ಕೇಳಿದ ತಕ್ಷಣ, ನನ್ನನ್ನು ಪೂರ್ತಿಯಾಗಿ ಹೇಳಲು ಬಿಡು ಆದಿ, ಇಂದು ನಿಮ್ಮಿಬ್ಬರ ಮೊದಲ ರಾತ್ರಿಗಾಗಿ ಏರ್ಪಾಡು ಮಾಡಿದ್ದೇನೆ ಎನ್ನಲಾಗಿ ತಟ್ಟನೆ ತಲೆ ಎತ್ತಿ ತನ್ನ ಅಜ್ಜಿಯ ಕಡೆ ಕೋಪದಿಂದ ನೋಡುತ್ತಾನೆ ಆದಿ. ಆದಿ ನೋಟವನ್ನು ಲೆಕ್ಕಿಸದೆ, ಆ ಹುಡುಗಿ ತುಂಬ ಒಳ್ಳೆಯವಳು ಕಂದ, ಚಿಕ್ಕಂದಿನಿಂದಲೂ ತುಂಬ ಕಷ್ಟಗಳನ್ನು ಪಟ್ಟಿದ್ದಾಳೆ, ಗುಣವಂತೆ. ನಿನಗಿರುವ ಕೋಪಿಷ್ಠ ಸ್ವಭಾವಕ್ಕೆ ಅವಳಾದರೆ ಮಾತ್ರ ನಿನ್ನನ್ನು ತಾಳ್ಮೆಯಿಂದ ಅರ್ಥ ಮಾಡಿಕೊಳ್ಳಬಲ್ಲಳು. ಅದಕ್ಕೆ ನಿನಗೆ ಸರಿಯಾದ ಹುಡುಗಿ ಎಂದು, ತುಂಬ ಸಹನೆ ಇರುವ ಹುಡುಗಿ ಎಂದು ಅವಳ ಬಗ್ಗೆ ಪೂರ್ತಿ ತಿಳಿದುಕೊಂಡೆ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿದೆನು. ನಿನ್ನ ವಿಷಯದಲ್ಲಿ ನಾನು ಎಂತಹ ನಿರ್ಧಾರ ತೆಗೆದುಕೊಂಡರೂ ಅದು ನಿನ್ನ ಒಳ್ಳೆಯದಕ್ಕೆ ಎಂದು ನಂಬಿಕೆ ಇದ್ದರೆ ಈ ದಿನ ಆ ಹುಡುಗಿಯೊಂದಿಗೆ ನಿನ್ನ ಹೊಸ ಜೀವನವನ್ನು ಸಂತೋಷದಿಂದ ಪ್ರಾರಂಭಿಸು ಆದಿ. ಅಷ್ಟೇ ಹೊರತು ಆ ಹುಡುಗಿಯನ್ನು ಅನಾವಶ್ಯಕವಾಗಿ ನಿನ್ನ ಅರ್ಥವಿಲ್ಲದ ಹಠದಿಂದ ನೋಯಿಸಬೇಡ. ನೀನು ಇಷ್ಟವಿಲ್ಲದ ಮದುವೆ ಮಾಡಿಕೊಂಡಿದ್ದರೂ ಅವಳು ಈಗ ನಿನ್ನ ಹೆಂಡತಿ. ನಿನ್ನಲ್ಲಿ ಅರ್ಧ ಭಾಗ, ನಿನ್ನ ಮೇಲೆ ಸರ್ವ ಹಕ್ಕುಗಳು ಅವಳಿಗಿವೆ. ಅವಳು ಈ ಮನೆಯ ಮಹಾಲಕ್ಷ್ಮಿ. ಅವಳ ಕಣ್ಣಲ್ಲಿ ನೀರು ಬರುವಂತೆ ಮಾಡಬೇಡ. ನೀನು ನನ್ನ ಬಲವಂತದ ಮೇಲೆ ಈ ಮದುವೆ ಮಾಡಿಕೊಂಡಿದ್ದೀಯ ಎಂದು ಅವಳಿಗೆ ಏಕಮಾತ್ರವೂ ತಿಳಿದಿಲ್ಲ. ನೀನು ಅವಳನ್ನು ಇಷ್ಟಪಟ್ಟೆ ಮದುವೆ ಆಗಿದ್ದೀಯ ಎಂದುಕೊಂಡಿದ್ದಾಳೆ. ಒಬ್ಬ ಸಾಧಾರಣ ಹುಡುಗಿ ಹಾಗೆಯೇ ತನ್ನ ಗಂಡನ ಪ್ರೀತಿಗಾಗಿ ಎಷ್ಟೋ ಆಸೆಗಳೊಂದಿಗೆ, ಎಷ್ಟೋ ಊಹೆಗಳೊಂದಿಗೆ ಕನಸು ಕಾಣುತ್ತಾ ನಿನಗಾಗಿ ಎದುರು ನೋಡುತ್ತಿದ್ದಾಳೆ. ನಿನಗೇನಾದರೂ ಈ ಮದುವೆ ಮೇಲೆ ಕೋಪವಿದ್ದರೆ ಅದನ್ನು ನನ್ನ ಮೇಲೆಯೇ ತೋರಿಸು, ಅಷ್ಟೇ ಹೊರತು ಅವಳ ಮೇಲೆ ಮಾತ್ರವಲ್ಲ. ಈ ಮದುವೆ ವಿಷಯದಲ್ಲಿ ಅವಳ ತಪ್ಪೇನೂ ಇಲ್ಲ. ನಾನೇ ಹೋಗಿ ಅವಳ ಮನೆಯವರೊಂದಿಗೆ ಸಂಬಂಧ ಮಾತನಾಡಿದೆನು. ಗಾನವಿಯ ಮನಸ್ಸು ಮೃದು ಆದಿ, ಅವಳನ್ನು ಹಾಗೆಯೇ ನೋಡ್ಕೋ. ಅನಾವಶ್ಯಕವಾದ ಆಲೋಚನೆಗಳಿಂದ ಅವಳ ಮನಸ್ಸನ್ನು ನೋಯಿಸಬೇಡ ಎಂದು ನಿನ್ನ ಒಳ್ಳೆಯದನ್ನು ಬಯಸುವ ಅಜ್ಜಿಯಾಗಿ ನಿನಗೆ ನಾನು ಹೇಳಬೇಕಾದದ್ದನ್ನು ಹೇಳಿದ್ದೇನೆ. ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲಾಗದಷ್ಟು ಚಿಕ್ಕ ಮಗು ನೀನಲ್ಲ. ಅದಕ್ಕೆ ಏನೇ ಮಾಡುವ ಮುನ್ನ ಒಮ್ಮೆ ಆಲೋಚಿಸು ಎಂದು ತಾನು ಹೇಳಬೇಕಾದುದನ್ನೆಲ್ಲ ಹೇಳಿ, ಇನ್ನು ನೀನು ಏನು ಮಾಡುತ್ತೀಯೋ ನಿನ್ನ ಇಷ್ಟ. ನಾನಂತೂ ನೀವಿಬ್ಬರು ಸಂತೋಷವಾಗಿ ಜೀವಮಾನವಿಡೀ ಇರಬೇಕೆಂದು ಮನಸ್ಫೂರ್ತಿಯಾಗಿ ಕೋರುತ್ತಿದ್ದೇನೆ ಎಂದರು. ಆದಿ ಇನ್ನೂ ಏನೂ ಮಾತನಾಡದೆ ಮೌನವಾಗಿರುವುದರಿಂದ ನನ್ನ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೀಯಾ ಎಂದೇ ಅಂದುಕೊಂಡಿದ್ದೇನೆ ಆದಿ. ಆ ಹುಡುಗಿಯನ್ನು ಅನಾವಶ್ಯಕವಾಗಿ ನಿನ್ನ ವರ್ತನೆಯಿಂದ ನೋಯಿಸುವುದಿಲ್ಲ ಎಂದೇ ಭಾವಿಸುತ್ತೇನೆ ಎಂದು ಮತ್ತೊಮ್ಮೆ ಹೇಳಿ, ಇನ್ನು ನಿನ್ನ ರೂಮ್ಗೆ ಹೋಗು ಆದಿ ಎಂದು ಅವನನ್ನು ಮೇಲಿರುವ ಕೋಣೆಗೆ ಕಳುಹಿಸುತ್ತಾಳೆ.
ತನ್ನ ಅಜ್ಜಿಯ ಮಾತುಗಳನ್ನು ಕೇಳಿದ ಆದಿಗೆ ಏನು ಮಾಡಬೇಕೆಂದು ಅರ್ಥವಾಗುವುದಿಲ್ಲ. ತಾನು ಏನಾದರೂ ಮಾಡಿ ಗಾನವಿಯನ್ನು ಕಳುಹಿಸಿಬಿಡಬೇಕು ಎಂದು ಅಲ್ಲಿಯವರೆಗೂ ಅಂದುಕೊಂಡಿದ್ದನು. ಈಗ ತನ್ನ ಅಜ್ಜಿ ಆಡಿದ ಮಾತುಗಳಿಗೆ ತಾನು ತೆಗೆದುಕೊಂಡ ನಿರ್ಧಾರ ಸರಿಯೇ ತಪ್ಪೇ ಎಂದು ಮತ್ತೊಮ್ಮೆ ಆಲೋಚನೆಗೆ ಬೀಳುತ್ತಾನೆ. ಆ ಆಲೋಚನೆಗಳೊಂದಿಗೆ ಮೇಲಿರುವ ತನ್ನ ಕೋಣೆಗೆ ಕಾಲಿಡುತ್ತಾನೆ ಆದಿ. ಕಾವ್ಯ ಕೆಲಸದವಳನ್ನು ಕರೆದು ಒಂದು ಲೋಟ ಹಾಲು ಮೇಲಕ್ಕೆ ತೆಗೆದುಕೊಂಡು ಬಾ ಎಂದು ಹೇಳುತ್ತಾಳೆ. ಶಾಂಭವಿ ಕಾವ್ಯಳಿಗಾಗಿ ಕೆಲಸದವಳು ಹಾಲು ತೆಗೆದುಕೊಂಡು ಹೋಗುವುದನ್ನು ನೋಡಿ ಈ ಹಾಲು ಯಾರಿಗಾಗಿ ತೆಗೆದುಕೊಂಡು ಹೋಗುತ್ತಿದ್ದಾಳೆ ಎಂದು ಅನುಮಾನ ಪಡುತ್ತಾ, ಎಲ್ಲಿ ಗಾನವಿಗೆ ಅಲ್ಲ ತಾನೇ, ಆದರೂ ಗಾನವಿ ಇನ್ನೂ ಕೆಳಗೆ ಇದ್ದಾಳಲ್ಲ ಎಂದು ಅಂದುಕೊಂಡು ಇವು ಯಾರಿಗಾಗಿ ತೆಗೆದುಕೊಂಡು ಹೋಗುತ್ತಿದ್ದೀಯಾ ಎಂದು ಆ ಕೆಲಸದವಳನ್ನು ಕೇಳಿದಾಗ, ಇವು ಕಾವ್ಯ ಅಮ್ಮನವರಿಗಾಗಿ. ಅಮ್ಮ, ನಾನು ಕೆಳಕ್ಕೆ ಬರುವುದಿಲ್ಲ, ನನಗೆ ಮೇಲಕ್ಕೆ ತೆಗೆದುಕೊಂಡು ಬನ್ನಿ ಎಂದರು ಎನ್ನಲಾಗಿ, ಏನಾಯಿತು ಇವಳಿಗೆ, ಊಟ ಮಾಡದೆ ಹಾಲನ್ನು ಏಕೆ ಮೇಲಕ್ಕೆ ತರಿಸಿಕೊಂಡಳು ಎಂದು ಅಂದುಕೊಂಡು ಅವಳನ್ನು ನೋಡಲು ಅವಳ ರೂಮ್ಗೆ ಹೋಗುತ್ತಾಳೆ. ಶಾಂಭವಿ ಹೋಗುವಷ್ಟರಲ್ಲಿ ಹೊದಿಕೆ ಹೊದ್ದು ಮಲಗಿರುತ್ತಾಳೆ ಕಾವ್ಯ. ಏನಾಯಿತು ಇವಳಿಗೆ ಹೀಗಿದ್ದಾಳೆ ಎಂದು ಅಂದುಕೊಳ್ಳುತ್ತಾಳೆ ಶಾಂಭವಿ. ಏನಾಯಿತೆ, ಹೀಗಿದ್ದೀಯಾ, ಏಕೆ ಹೊದಿಕೆ ಹೊದ್ದು ಮಲಗಿದ್ದೀಯಾ ಎಂದು ಕೇಳುತ್ತಾಳೆ ಶಾಂಭವಿ ಕಾವ್ಯಾಳನ್ನು. ಚಳಿಯತ್ತೆ ಚಳಿ, ಇದ್ದಕ್ಕಿದ್ದಂತೆ ಏನೋ ಚಳಿ ಜ್ವರ ಬಂದ ಹಾಗೆ ಇದೆ, ಅದಕ್ಕೆ ಊಟ ಕೂಡ ಬೇಡವೆಂದು ಹೇಳಿ ಹಾಲು ತೆಗೆದುಕೊಂಡು ಬರಲು ಹೇಳಿದೆ. ಟ್ಯಾಬ್ಲೆಟ್ ತೆಗೆದುಕೊಂಡು ಸ್ವಲ್ಪ ಹೊತ್ತು ಮಲಗಿದರೆ ಕಡಿಮೆಯಾಗುತ್ತದೆ ಎಂದು ಊಟ ಕೂಡ ಬೇಡವೆಂದು ಹೇಳಿ ಹಾಲು ಮಾತ್ರ ತನ್ನಿ ಎಂದೆ ಎಂದು ಹೇಳಿದಾಗ, ಇದ್ದಕ್ಕಿದ್ದಂತೆ ನಿನಗೆ ಚಳಿ ಜ್ವರ ಏಕೆ ಬಂತು ಎಂದು ಹೊದಿಕೆ ತೆಗೆಯುತ್ತಾಳೆ ಶಾಂಭವಿ. ಕಾವ್ಯ ಮಾತ್ರ ನಡುಗುತ್ತಿರುವಂತೆ ನಟಿಸುತ್ತಾ, ಅತ್ತೆ ಚಳಿಯಾಗುತ್ತಿದೆ, ಹೊದಿಕೆ ತೆಗೆಯಬೇಡಿ ಪ್ಲೀಸ್ ಎಂದು ಹೇಳಿ ಮತ್ತೆ ಮುಸುಕು ಹಾಕಿಕೊಳ್ಳುತ್ತಾಳೆ. ಅದರಿಂದ ನಿಜವೇನೋ ಅಂದುಕೊಂಡು, ಸರಿ ಬಿಡು, ಹಾಲು ಕುಡಿದು ಟ್ಯಾಬ್ಲೆಟ್ ತೆಗೆದುಕೊಂಡು ಮಲಿಕೋ, ಇನ್ನೂ ನಿನ್ನನ್ನು ನಾನು ಎಬ್ಬಿಸುವುದಿಲ್ಲ ಬಿಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ತನ್ನ ಅತ್ತೆ ತನ್ನ ರೂಮ್ಗೆ ಬರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾಳೆ. ಆದ್ದರಿಂದ ತನ್ನ ನಟನೆಯನ್ನು ತಾನೇ ಮೆಚ್ಚಿಕೊಂಡು, ನಮ್ಮ ಅತ್ತೆಯನ್ನು ಹೇಗೆ ಯಾಮಾರಿಸಿದೆ, ಆಹಾ ನನ್ನ ಟ್ಯಾಲೆಂಟೇ ಟ್ಯಾಲೆಂಟು ಎಂದು ತನ್ನನ್ನು ತಾನೇ ಹೊಗಳಿಕೊಂಡು ಒಳಗಡೆ ಯಾರೂ ಬಾರದಂತೆ ಬಾಗಿಲು ಚಿಲಕ ಹಾಕುತ್ತಾಳೆ. ನಂತರ ತಾನು ಬೆಳಿಗ್ಗೆ ಪಾರ್ಟಿಗಾಗಿ ಎತ್ತಿಟ್ಟುಕೊಂಡಿದ್ದ ಕೆಂಪು ಬಣ್ಣದ ಮಂಡಿಯವರೆಗಿನ ಡ್ರೆಸ್ ಹಾಕಿಕೊಂಡು ಮ್ಯಾಚಿಂಗ್ ಆಗಿ ತೆಗೆದು ಪಕ್ಕದಲ್ಲಿಟ್ಟುಕೊಂಡಿದ್ದ ಎಲ್ಲವನ್ನು ಕೂಡ ತೆಗೆದುಕೊಂಡು ಫುಲ್ ಮೇಕಪ್ನೊಂದಿಗೆ ಪಾರ್ಟಿ ಮೂಡ್ನಲ್ಲಿ ರೆಡಿಯಾಗಿ ಬಿಡುತ್ತಾಳೆ. ನಂತರ ಯಾರೂ ನೋಡದಂತೆ ಬಾಲ್ಕನಿಗೆ ಹೋಗಿ ಹಿಂಭಾಗದಲ್ಲಿರುವ ಮೆಟ್ಟಿಲುಗಳ ಮೂಲಕ ಗೇಟ್ ಹೊರಗೆ ಬರುವಷ್ಟರಲ್ಲಿ ಅವಳ ಫ್ರೆಂಡ್ಸ್ ಅವಳಿಗಾಗಿ ಕಾರಿನಲ್ಲಿ ಕಾಯುತ್ತಿರುತ್ತಾರೆ. ಅಬ್ಬಾ, ನಿನ್ನ ಸಲುವಾಗಿ ಎಷ್ಟು ಹೊತ್ತು ಕಾಯಬೇಕೆ ಎಂದು ಅವರು ಕೇಳಿದಾಗ, ನಿಮಗೇನು ಗೊತ್ತು ನನ್ನ ಕಷ್ಟ, ನಮ್ಮ ಅತ್ತೆ ಈ ಮಧ್ಯೆ ತುಂಬ ಸ್ಟ್ರಿಕ್ಟ್ ಆಗಿ ಬಿಟ್ಟಿದ್ದಾರೆ, ರಾತ್ರಿ ವೇಳೆ ನನ್ನನ್ನು ಹೊರಗಡೆ ಹೋಗಲು ಬಿಡುತ್ತಿಲ್ಲ, ಅದಕ್ಕೆ ನಾನಾ ಪಾಡುಪಟ್ಟು ನನ್ನ ಬುದ್ಧಿವಂತಿಕೆಯಿಂದ ಅವರನ್ನು ಯಾಮಾರಿಸಿ ಹೊರಗೆ ಬರುವಷ್ಟರಲ್ಲಿ ಇಷ್ಟು ಸಮಯವಾಯಿತು. ಸರಿ ಬಿಡು, ಈಗಂತೂ ಬಂದಿದ್ದೀನಿ ಅಲ್ವಾ, ಇನ್ನು ನಡಿ ನಡಿ ಎಂದು ಫುಲ್ ಜೋಶ್ನಿಂದ ಕಾರ್ ಸ್ಟಾರ್ಟ್ ಮಾಡಲು ಹೇಳುತ್ತಾಳೆ. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.